ಬೆಂಗಳೂರಿನಲ್ಲಿ ಹೆಂಡತಿ ಮೇಲೆ ಗಂಡನೇ ಫೈರಿಂಗ್ ಮಾಡಿದ್ದಾನೆ. ಏಕಾಏಕಿ ಗನ್ ತೆಗೆದು ಹೆಂಡತಿಯ ಮೇಲೆ ಪತಿ ಫೈರಿಂಗ್ ಮಾಡಿದ್ದಾನೆ. ಬೆಂಗಳೂರಿನಲ್ಲಿ ನಡೆದಂತಹ ಘಟನೆ ಇದು. ಗನ್ ಫೈರಿಂಗ್ಗೆ ಪತ್ನಿ ಭುವನೇಶ್ವರಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಹೆಂಡತಿಯ ಮೇಲೆ ಗುಂಡು ಹಾರಿಸಿ ತದನಂತರ ಗಂಡ ಠಾಣೆಗೆ ಹೋಗಿ ಸರೆಂಡರ್ ಆಗಿದ್ದಾನೆ. ಪತಿ ಪತ್ನಿ ನಡುವೆ ಡೈವೋರ್ಸ್ ಕೇಸ್ ನಡೀತಾ ಇತ್ತಂತೆ. ನಿನ್ನೆ ಕೋರ್ಟ್ ಕೇಸ್ ಮುಗಿಸಿಕೊಂಡು ಇಬ್ರು ಬಂದಿರ್ತಾರೆ. ಜಗಳ ತಾರಕಕ್ಕೇರಿ ಗನ್ನಿಂದ ಗುಂಡು ಹಾರಿಸಿ ಪತ್ನಿಯನ್ನ ಕೊಂದಿದ್ದಾನೆ ಪತಿ ಬಾಲಮುರುಗನ್. ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ತಮಿಳುನಾಡಿನ ಸೇಲಂ ಮೂಲದ ದಂಪತಿ ಬಾಲನ್ ಮತ್ತು ಭುವನೇಶ್ವರಿ ಬ್ಯಾಂಕ್ನಲ್ಲಿ ಭುವನೇಶ್ವರಿ ಕೆಲಸ ಮಾಡ್ತಾ ಇದ್ರು. ಇನ್ನು ಮುರುಗನ್ ಸಾಫ್ಟ್ವೇರ್ ಉದ್ಯೋಗಿ. ಪತ್ನಿ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದ್ದು ಕೂಡ ಕೊಲೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. 14 ವರ್ಷದ ಹಿಂದೆ ಮದುವೆ ಆಗಿದ್ರು. 1.5 ವರ್ಷದಿಂದ ಇಬ್ರು ಕೂಡ ಬೇರೆ ಆಗಿದ್ರು. ನಿನ್ನೆ ಡೈವರ್ಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹಿಯರಿಂಗ್ ಕೂಡ ಇತ್ತು. ಆ ಸಂದರ್ಭದಲ್ಲಿ ಇಬ್ರು ಕೋರ್ಟ್ಗೆ ಹೋಗಿ ವಿಚಾರಣೆ ಮುಗಿಸ್ಕೊಂಡು ಬಂದಿರ್ತಾರೆ. ಅದಾದ ನಂತರ ಜಗಳ ತಾರಕಕ್ಕೇರುತ್ತೆ. ಆಗ ಕೋಪಗೊಂಡಂತಹ ಗಂಡ ಬಾಲಮುರುಗನ್ ಗನ್ ತೆಗೆದುಕೊಂಡು ಪತ್ನಿ ಭುವನೇಶ್ವರಿಯ ಮೇಲೆ ಫೈರಿಂಗ್ ಮಾಡ್ತಾನೆ. ಗನ್ ಫೈರಿಂಗ್ಗೆ ಪತ್ನಿ ಭುವನೇಶ್ವರಿ ಸ್ಥಳದಲ್ಲಿಯೇ ಸಾವಿಗೀಡಾಗಿದ್ದಾರೆ. ಪೊಲೀಸರು ಆ ಸ್ಥಳವನ್ನ ಸೆಕ್ಯೂರ್ ಮಾಡಿದ್ದಾರೆ. ಈಗ ಭುವನೇಶ್ವರಿ ಪತ್ನಿಯನ್ನ ಹತ್ಯೆ ಮಾಡ್ತಾ ಇದ್ದ ಹಾಗೆ ಗಂಡ ಠಾಣೆಗೆ ಹೋಗಿ ಸರೆಂಡರ್ ಕೂಡ ಆಗಿದ್ದಾನೆ. ಬಾಲಮುರುಗನ್ ಅಂತ ಹೇಳಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಈ ಹಿಂದೆ ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈಗ ಕಳೆದ ಒಂದು 4 ತಿಂಗಳಿಂದ ಆತ ಕೆಲಸಕ್ಕೆ ರಿಸೈನ್ ಮಾಡಿ ಯಾವುದೇ ಕೆಲಸ ಮಾಡ್ತಾ ಇರೋದಿಲ್ಲ. ಹೆಂಡತಿನ ಭುವನೇಶ್ವರಿ ಅಂತ ಹೇಳಿ ಆಕೆನ ಇವತ್ತು ಕೊಲೆ ಮಾಡ್ತಾನೆ. ಕಳೆದ ಒಂದು 2 ವರ್ಷದಿಂದ ಇಬ್ರಿಗೂ ಮನಸ್ತಾಪ ಸ್ಟಾರ್ಟ್ ಆಗುತ್ತೆ. ಗಂಡ ಮತ್ತು ಹೆಂಡತಿ ಮಧ್ಯ ಇಬ್ರು ಕೂಡ ಸಪರೇಟ್ ಆಗ್ತಾರೆ. ಸಪರೇಟ್ ಆಗಿ ವೈಟ್ ಫೀಲ್ಡ್ ಅಲ್ಲೇನೆ ಗಂಡನೂ ಸಪರೇಟ್ ಆಗಿ ವಾಸಿಸ್ತಕ್ಕಂಥದ್ದು ಮತ್ತೆ ಹೆಂಡತಿನೂ ಕೂಡ ಸಪರೇಟ್ ಆಗಿ ವಾಸಿಸ್ತಕ್ಕಂಥ ಮತ್ತೆ ಆತನಿಗೆ ಅವನ ಹೆಂಡತಿ ಮೇಲೆ ಯಾವುದೋ ಒಂದು ಅಫೇರ್ ಇಟ್ಕೊಂಡಿರ್ತಾಳೆ ಅಂತ ಹೇಳಿ ಆತನಿಗೆ ಡೌಟ್ ಇರುತ್ತೆ. ಸಾಕಷ್ಟು ಸತಿ ಹೇಳಿರ್ತಾನೆ ಅಂತ ಆತ ನಮಗೆ ಪ್ರಿಲಿಮಿನರಿ ಮಾಹಿತಿಯಿಂದ ಬಂದಿರತಕ್ಕಂಥದ್ದು. ಅಫೇರ್ ಇರೋದ್ರಿಂದ ಇವತ್ತಿನ ದಿವಸ ಅವನು ಒಂದು ಪಿಸ್ತೂಲನ್ನು ತಗೊಂಡು ಪಿಸ್ತೂಲಿಂದ ಆಕೆಗೆ ಇವತ್ತು ಒಂದು 4 ರೌಂಡ್ಸ್ ಫೈರಿಂಗ್ ಮಾಡಿದ್ದಾಳೆ. ತಲೆಗೆ 1-2 ಮತ್ತು ಕೈಗೆ 1-2. ಆಕೆ ತದನಂತರ ನಮ್ಮ 112ಗೆ ಕಾಲ್ ಬರುತ್ತೆ. ಇಮಿಡಿಯೇಟ್ ಆಗಿ ನಮ್ಮವ್ರು ಹೋಗಿ ಆಕೆನ ಒಂದು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಹಾಸ್ಪಿಟಲ್ ಕರ್ಕೊಂಡು ಹೋದಾಗಲೂ ಕೂಡ ಆಕೆಗೆ ಇನ್ನೂ ಜೀವ ಇರುತ್ತೆ. ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಆಕೆ ತೀರೋಗ್ತಾಳೆ. ಮತ್ತೆ ಈ 1 ವಾರದಿಂದ ಆಕೆ ಈತನಿಗೆ ಒಂದು ಡೈವೋರ್ಸ್ ನೋಟಿಸ್ ಕಳಿಸಿರ್ತಾಳೆ ಅಂತ ಸುದ್ದಿ ಇದೆ. ನಮಗೆ ಸದ್ಯಕ್ಕೆ ಪ್ರಿಲಿಮಿನರಿ ಮಾಹಿತಿ ಪ್ರಕಾರ ಬಂದಿದೆ. ಸೊ ಆ ಒಂದು ಡೈವೋರ್ಸ್ ನೋಟಿಸ್ ಬಂದಿರತಕ್ಕಂಥ ಒಂದು ನಿಟ್ಟಿನಲ್ಲಿ ಕೂಡ ಆತ ಈ ಒಂದು ಕೃತ್ಯ ಎಸಗಿರಬಹುದು ಅಂತ ನಮಗೆ ಪ್ರಿಲಿಮಿನರಿ ಮಾಹಿತಿಯಿಂದ ಕಂಡುಬಂದಿದೆ. ಪತ್ನಿಯ ಮೇಲೆ ಅನುಮಾನವನ್ನು ಪಟ್ಟು ಪತಿಯೇ ನಡು ರಸ್ತೆಯಲ್ಲಿ ಗುಂಡಿಟ್ಟು ಕೊಂದಂತಹ ಘಟನೆ ಏನಿದೆ ಅದು ರಾಜಾಜಿನಗರದ ಇಂಡಸ್ಟ್ರಿಯಲ್ ಟೌನ್ ನಲ್ಲಿ ನಡೆದಿರುವಂತದ್ದು. ಸದ್ಯ ನಾನೀಗ ಅದೇ ಒಂದು ಘಟನಾ ಸ್ಥಳದಲ್ಲಿದ್ದೇನೆ. ಇಲ್ಲಿ ಆರೋಪಿ ಬಾಲಮುರುಗನ್ ಏನಿರ್ತಾನೆ, ಈತ ತನ್ನ ಪತ್ನಿ ಭುವನೇಶ್ವರಿ ಅವರು ನಡೆದುಕೊಂಡು ಮನೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಗುಂಡನ್ನ ಹಾರಿಸಿ ನಡು ರಸ್ತೆಯಲ್ಲೇ ಕೊಲೆಯನ್ನ ಮಾಡಿರುವಂತದ್ದು. ಸುಮಾರು 5 ಬಾರಿ ಗುಂಡನ್ನ ಹಾರಿಸಿದ್ದಾನೆ. ಅದರಲ್ಲಿ 2 ಗುಂಡು ಆಕೆಯ ತಲೆಗೆ ಹಾಗೆ 2 ಗುಂಡು ಆಕೆಯ ಕೈಗೆ ಬಿದ್ದಿದೆ. ಅನಂತರದಲ್ಲಿ ಆತನೇ ಹೋಗಿ ಮಾಗಡಿ ರಸ್ತೆ ಪೊಲೀಸ್ ಠಾಣೆಗೆ ಸರೆಂಡರ್ ಆಗ್ತಾನೆ. ಅಷ್ಟೇ ಅಲ್ಲದೆ ತಾನೇ ನನ್ನ ಪತ್ನಿಯನ್ನ ಕೊಲೆ ಮಾಡಿರುವುದಾಗಿಯೂ ಕೂಡ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಡ್ತಾನೆ. ತಕ್ಷಣವೇ ಸ್ಥಳಕ್ಕೆ ಬಂದಂತಹ ಮಾಗಡಿ ರಸ್ತೆ ಪೊಲೀಸರೇನಿದ್ದಾರೆ ಅವರು ಇಲ್ಲಿ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರುವಂತದ್ದು ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಆ ಒಂದು ಸ್ಥಳದಲ್ಲಿ ಆತ ಹಾರಿಸಿದಂತ ಗುಂಡು ಏನಿದೆ ಅದು ಕೂಡ ಅಲ್ಲಿಯೇ ಇದೆ. ತಕ್ಷಣವೇ ಸಾರ್ವಜನಿಕರೇನಿದ್ದಾರೆ ಅವರನ್ನ ಆಂಬ್ಯುಲೆನ್ಸ್ ನಲ್ಲಿ ಆಸ್ಪತ್ರೆಗೆ ಸೇರಿಸುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಆದ್ರೆ ಆಕೆ ಬದುಕುಳಿಯೋದಿಲ್ಲ. ಅಂದ್ರೆ ದಾರಿ ಮಧ್ಯದಲ್ಲೇ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಹಾಗಾದ್ರೆ ಇವರು ಎಲ್ಲಿನವರು ಹಾಗೆ ಯಾರು ಅನ್ನೋದನ್ನ ಗಮನಿಸ್ತಾ ಹೋದ್ರೆ ಇಲ್ಲಿ ಆರೋಪಿ ಏನಿರ್ತಾನೆ, ಈ ಆರೋಪಿ ಮತ್ತೆ ಅವರ ಪತ್ನಿ ಇಬ್ರು ಕೂಡ ಭುವನೇಶ್ವರಿ ಅವರಿಬ್ರು ಕೂಡ ತಮಿಳುನಾಡು ಮೂಲದ ಸೇಲಂನವರು ಅನ್ನುವಂತ ಒಂದು ವಿಚಾರ ಏನಿದೆ ಅದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಇವರು 14 ವರ್ಷಗಳ ಹಿಂದೆ ಮದುವೆಯಾಗಿದ್ರು.
ಈಗ 1.5 ವರ್ಷದ ಹಿಂದೆ ಇಬ್ಬರ ನಡುವೆ ಸಾಕಷ್ಟು ಜಗಳ ಕೂಡ ಆಗ್ತಾ ಇತ್ತು. ಈ ಒಂದು ವೈಮನಸ್ಸಿನಿಂದಾಗಿ ಅವರ ಪತ್ನಿ ಭುವನೇಶ್ವರಿ ಏನಿರ್ತಾರೆ, ಬಾಲಮುರುಗನ್ ಅವರಿಗೆ ವಿಚ್ಛೇದನವನ್ನ ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಕೋರ್ಟ್ನಲ್ಲಿ ಒಂದು ಅಪ್ಲಿಕೇಶನ್ ಅನ್ನು ಕೂಡ ಹಾಕಿದ್ರು ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ 1 ವಾರದ ಹಿಂದೆ ಈತನಿಗೆ ಒಂದು ಡಿವೋರ್ಸ್ ನೋಟಿಸ್ ಕೂಡ ಬಂದಿರುತ್ತೆ. ಹಾಗಾಗಿ ಈತ ಸಿಟ್ಟಿಗೆ ಹೇಳ್ತಾನೆ. ಅಷ್ಟೇ ಅಲ್ಲದೆ ಇಲ್ಲಿ ಭುವನೇಶ್ವರಿ ಅವರು ಮನೆಯನ್ನ ಕೂಡ ಬದಲಾಯಿಸಿರ್ತಾರೆ. ಅಂದ್ರೆ ಮೊದಲು ಇವರಿಬ್ರು ಕೂಡ ವೈಟ್ ಫೀಲ್ಡ್ ನಲ್ಲಿ ಇರ್ತಾರೆ. ಈತನು ಕೂಡ ಖಾಸಗಿ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ಕೊಂಡಿದ್ದ ಅನ್ನುವಂತ ಒಂದು ವಿಚಾರ. ಅದೇ ರೀತಿಯಲ್ಲಿ ಅವರು ಕೂಡ ಒಂದು ಖಾಸಗಿ ಬ್ಯಾಂಕ್ ನಲ್ಲಿ ಕೆಲಸವನ್ನ ಕೂಡ ಮಾಡ್ಕೊಂಡಿರ್ತಾರೆ. ಅನಂತರದಲ್ಲಿ ಯಾವಾಗ ಇಬ್ಬರ ನಡುವೆ ಜಗಳ ಸ್ಟಾರ್ಟ್ ಆಗುತ್ತಲ್ಲ, ಅನಂತರದಲ್ಲಿ ಭುವನೇಶ್ವರಿ ಅವರು ಆ ಒಂದು ಸ್ಥಳವನ್ನ ಬಿಟ್ಟು ಅಂದ್ರೆ ಸುಮಾರು 6 ತಿಂಗಳ ಹಿಂದೆ ಅವರು ಈ ಒಂದು ವ್ಯಾಪ್ತಿ ಏನಿದೆ ಇಲ್ಲಿ ಒಂದು ಮನೆಯನ್ನ ಮಾಡ್ಕೊಂಡಿರ್ತಾರೆ. ಈ ಬಗ್ಗೆ ಆತನಿಗೆ ಮಾಹಿತಿ ಗೊತ್ತಾಗುತ್ತೆ. ಅನಂತರದಲ್ಲಿ ಆತ ಸಂಜೆ ಇವರಿಗೋಸ್ಕರ ಕಾದು ನಿಂತಿರ್ತಾನೆ. ಇವರು ಬರುವಂತಹ ಸಂದರ್ಭದಲ್ಲಿಯೇ ಈತ ಗುಂಡನ್ನ ಹಾರಿಸಿ ಕೊಲೆಯನ್ನ ಕೂಡ ಮಾಡಿರುವಂತದ್ದು. ಇವರಿಗೆ 2 ಮಕ್ಕಳಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಸದ್ಯ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ಗನ್ನನ್ನ ಎಲ್ಲಿಂದ ಖರೀದಿ ಮಾಡ್ದ ಅಥವಾ ಆ ಒಂದು ಗನ್ಗೆ ಲೈಸೆನ್ಸ್ ಇದೆಯಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಗಡಿ ರಸ್ತೆ ಪೊಲೀಸರು ಈಗಾಗಲೇ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗನ್ಗೆ ಲೈಸೆನ್ಸ್ ಇತ್ತಾ ಅಥವಾ ಈತ ಗನ್ನನ್ನ ಎಲ್ಲಿ ಖರೀದಿ ಮಾಡಿದ್ದ, ಅಷ್ಟೇ ಅಲ್ಲದೆ ಈತನಿಗೆ ಗನ್ ಸಿಕ್ಕಿದ್ದೆಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನಿದ್ದಾರೆ ಇನ್ನು ತನಿಖೆಯನ್ನು ಚುರುಕುಗೊಳಿಸಿರುವಂತದ್ದು. ಅಷ್ಟೇ ಅಲ್ಲದೆ ಬೇರೆ ಏನಾದರೂ ಕಾರಣ ಇದೆಯಾ ಕೊಲೆಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಹೆಚ್ಚಿನ ಒಂದು ಮಾಹಿತಿ ಏನಿದೆ ಅದು ತನಿಖೆಯ ನಂತರದಲ್ಲಿ ಹೊರಬರಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಪ್ರಜ್ವಲ್ ನಿಟ್ಟೂರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.